ಸ್ನೇಹಿತರೆ, ಇಲ್ಲೊಬ್ರು ಸಿಂಪಲ್ ಆಗಿರೋ ವ್ಯಕ್ತಿ ಇದ್ದಾರೆ. ಅವ್ರನ್ನ ರಿಚ್ ಆಗಿ ಮಾತಾಡ್ಸೋಣ ಬನ್ನಿ. ಯಾರು ಅಂತ ತೋರಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಪ್ರತಾಪ್ಸ್ ಔಟ್ಡೋರ್ ಲೆನ್ಸ್ ಸ್ಟುಡಿಯೋದಿಂದ ನಾನು ನಿಮ್ಮ ಪ್ರತಾಪ್ ಮಾತಾಡ್ತಾ ಇದ್ದೀನಿ. ಇವತ್ತು ಆಧುನಿಕ ಕುಶಲಕರ್ಮಿ ಅಂತಾನೆ ಹೇಳ್ಬೋದು. ಸ್ವಾಮಿ ಅಂತೇಳಿ ಇವರು ನಮ್ಮ ರಾಮನಗರ ತಾಲೂಕು ಒಂದು ಜಗ್ಬೇಳಿ ಅಂತೇಳಿ ಒಂದು ಸಣ್ಣ ಗ್ರಾಮದವರು. ಇವತ್ತು ಇವ್ರನ್ನ ಮಾತಾಡ್ಸೋಣ ಬನ್ನಿ. ಇವರು ಮಾಡುವಂತ ಕುಶಲಕರ್ಮಿ ಕೆಲಸಗಳೇನಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಾವು ಕಲಿಯೋಣ ಬನ್ನಿ. ಈ ಯುಗದ ಅಂತರ್ಜಾಲದ ಮಾಯೆಯಲ್ಲಿ ಬಣ್ಣದ ಆಟಿಕೆಗಳು ಮಸಕಾಗಿ ಹೋಗಿವೆ. ಮತ್ತೊಮ್ಮೆ ಬಾರದೆ ಚಂದದ ಆ ಬಣ್ಣದ ಆಟಿಕೆಗಳು ಅಂತ ಹೇಳ್ತಾ ಇವರು ಮಾಡುವಂತಹ ಬಣ್ಣದ ಆಟಿಕೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇವರು ಯಾವ್ಯಾವ ತರಹದ ಬಣ್ಣದ ಆಟಿಕೆಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಬಣ್ಣದ ಬುಗುರಿ ಮಾಡ್ತಾರೆ, ಮತ್ತೆ ಕೋಲಾಟ ಅಂತ ನಾವು ಕೋಲಾಟ ಆಡ್ತೀವಲ್ಲ ಅದರ ಕಡ್ಡಿಗಳನ್ನು ಕೂಡ ಮಾಡ್ತಾರೆ, ಹಾಗೂ ಅಳಿಗುಳಿ ಮಳೆಯನ್ನು ಕೂಡ ಇವರು ಮಾಡ್ತಾರೆ. ನಿಮ್ಗೆ ಗೊತ್ತಿರ್ತೀಯಲ್ಲ ಅಳಿಗುಳಿ ಮಳೆ ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ನಮ್ಮ ಜೊತೆ ಎಲ್ಲ ಫುಲ್ ಆಟ ಆಡಿದಾರಲ್ವಾ. ಮತ್ತೆ ವಿವಿಧ ಬಗೆಯ ಆಕಾರದ ಬ್ಲಾಕ್ಗಳನ್ನು ಕೂಡ ಮಾಡ್ತಾರೆ. ನಂಬರ್ ಸ್ಲೇಟ್ಗಳು ಗೊತ್ತಲ್ಲ ನಿಮ್ಗೆ? ನಂಬರ್ ಸ್ಲೇಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಮಕ್ಳುಗಳು ಆವಾಗ ನಾವು ಪುಟ್ಟ ಮಕ್ಕಳಿದ್ದಾಗ ನಮ್ಗೆ ನಮ್ಮ ತಂದೆಯಂದಿರು ಕೊಡಿಸ್ತಾ ಇದ್ರು ಮಣಿಗಳಂತಾನೆ ಹೇಳ್ಬೋದು. 1ರಿಂದ 10ರವರೆಗೆ ಎಣಿಸ್ತಾ ಇದ್ವಿ ನಾವು ಅದನ್ನ. ಜೊತೆಗೆ ಒಂದು ಅದ್ಭುತವಾದ ಖುಷಿಯೊಂದಿಗೆ ನಮ್ಮ ಆಟಗಳನ್ನ ಆಡ್ತಾ ಇದ್ದೋ. ಆದ್ರೆ ಈಗ ಅಂತರ್ಜಾಲದ ಯುಗ ಬಂದಿರೋದ್ರಿಂದ ಹಳೇ ಆಟಿಕೆಗಳೆಲ್ಲ ಮಾಯ ಆಗ್ತಾನೆ ಹೋಗ್ತಾ ಇದೆ. ವಿಶೇಷವಾಗಿ ನಾವು ಗಮನಿಸಬೇಕಾಗಿರೋ ವಿಚಾರ ಏನಂತಂದ್ರೆ, ರಾಮನಗರ ಜಿಲ್ಲೆಯಾದ್ಯಂತ ಈ ಬಣ್ಣದ ಬದುಕನ್ನು ಆಧಾರಿತ ಕುಟುಂಬಗಳು ಎಷ್ಟೋ ಇವೆ. ಆದ್ರೆ ಈ ವ್ಯಕ್ತಿ ಸುಮಾರು 35ಕ್ಕೂ ಹೆಚ್ಚು ವರ್ಷಗಳಿಂದ ಇದೇ ವೃತ್ತಿಯನ್ನು ತನ್ನ ಕೈ ಮತ್ತು ಕಾಲನ್ನು ಬಳಸಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ವಿಶೇಷನೇ ಅಂತಾನೆ ಹೇಳ್ಬೋದು. ಇವರಿಗೆ ಈ ಕರಕುಶಲ ಕಲೆಯನ್ನು ಬಿಟ್ರೆ ಜೀವನ ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ಅಂತೇಳಿ ಇದೇ ಒಂದು ಕರಕುಶಲ ವೃತ್ತಿಯನ್ನೇ ಇವರು ಮಾಡ್ಕೊಂಡೇ ಬಂದಿದ್ದಾರೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಈಗಲೂ ವಿದ್ಯುತ್ ಬಳಕೆ ಇಲ್ಲದೆ ತಮ್ಮ ಮನೆಯಲ್ಲಿಯೇ ಮರದ ವಸ್ತುಗಳನ್ನು ತಯಾರಿಸುವ ತಮ್ಮ ಕೈ ಚಳಕದಿಂದಲೇ ಬಣ್ಣದ ಆಟಿಕೆಗಳನ್ನು ಮಾಡಿ ಜೀವನನ ನಡೆಸ್ತಾ ಇದ್ದಾರೆ. ನೋಡಿ, ನಾವು ನೋಡ್ತಾ ಇದ್ದಿದ್ದಂಗೆನೆ ನಮ್ಗೆ ಒಂದು ಕೋಲಾಟದ ಒಂದು ಕಡ್ಡಿಯನ್ನ ಮಾಡಿ ಕೊಟ್ಟೇ ಬಿಟ್ರು. ನಾನು ಹೇಳ್ದೆ ಇದು ತುಂಬಾ ಚೆನ್ನಾಗಿದೆ, ಈ ತರದ ಇನ್ನೊಂದನ್ನ ಮಾಡ್ಕೊಡ್ತೀನಿ ಅಂತಾನು ಕೂಡ ಅವರು ಹೇಳಿದ್ರು. ನೀವು ಮಾಡ್ಕೊಡಿ, ಇದನ್ನ ಖಂಡಿತವಾಗ್ಲೂ ಮನೆಯಲ್ಲಿ ತಗೊಂಡೋಗಿ ನನ್ನ ಮಗನಿಗೆ ಕೊಟ್ಟು ನಾನು ಇದನ್ನ ನೆನಪಲ್ಲಿಕೊಂಡು ನನ್ನ ಮಗನಿಗೆ ಡೈಲಿ ಆಡಿಸ್ತೀನಿ ಅಂತಾನೆ ಹೇಳಿದೀನಿ. ಬಟ್ ಇಷ್ಟಕ್ಕೆ ಬಿಟ್ಟಿಲ್ಲ, ಮುಂದೆ ನೀವು ಏನೇನ್ ಮಾಡ್ತೀರಾ ಅಂತ ಹೇಳಿ ಇವ್ರಿಗೆ ನಾವು ಚಾಲೆಂಜ್ ಕೊಟ್ವಿ. ಆಗ ಅವರು ಬಣ್ಣದ ಬುಗುರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾನು ಅವಾಗ ಕೇಳಿದೆ, ಇದರಿಂದ ನೀವು ಏನೇನ್ ತೊಂದರೆ ಅನುಭವಿಸಿದ್ರಿ ಅಂತ. ಅವಾಗ ಅವ್ರು ಹೇಳಿದ್ರು, ನೀವೇ ಒಮ್ಮೆ ಕೇಳಿ. ಮಿಷಿನ್ ಇರೋ ದೆಸೆಯಿಂದ ಪೆಟ್ರೋಲೇ ಮಾಡ್ಬೇಕಾಗಿ ಬಂತು. ಹೊರಗಡೆ ಹೋಗೋಂಗಿಲ್ಲ, ಎಲ್ಲೂ ಮನೆ ಹತ್ರನೇ ಕೆಲಸ ಮಾಡ್ತಾ ಇದ್ದೀನಿ. ಹೋದ್ರೆ ಅಲ್ಲಿ ಇಲ್ಲಿ ಅವ್ರ ಹತ್ರ ಕೆಲಸ ಮಾಡಬೇಕು, ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಸ್ವಂತ ಕೈಗಾರಿಕೆ ಕೆಲಸದಲ್ಲೇ ಮಾಡ್ತಾ ಇದ್ದೀನಿ. ಇಷ್ಟು ಹೇಳಿ ಅವರು ಮಾತನ್ನ ನಿಲ್ಲಿಸಿ ಮತ್ತೆ ಅವರು ಕೆಲಸದ ಕಡೆ ಗಮನ ಕೊಟ್ಟರು. ಮತ್ತೆ ಇನ್ನೊಂದು ವಿಚಾರದ ಬಗ್ಗೆ ತಿಳಿಸಿದ್ರು. ಏನಪ್ಪಾ ಅಂದ್ರೆ, ಅದು ಇನ್ನೂ ಹೆಚ್ಚು ವೈವಿಧ್ಯಮವಾದ ಆಟಿಕೆಗಳನ್ನು ಮಾಡೋಣ ಅಂತ ಅಂದರೆ ಸಂಪನ್ಮೂಲಗಳ ಕೊರತೆ ಇದ್ದು ಅನುಕೂಲಗಳಿಗಾಗಿ ಕಾಯ್ತಾ ಇದ್ದಾರೆ. ಎಲ್ಲ ವಸ್ತುಗಳನ್ನು ಇವರು ದುಡ್ಡು ಕೊಟ್ಟೇ ತರಬೇಕು ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ರಿಂದ ಸ್ಥಳೀಯ ರಾಜಕಾರಣಿಗಳು ಅಥವಾ ಪ್ರೋತ್ಸಾಹ ಮಾಡಕ್ಕೆ ಮುಂದೆ ಬರುವಂತ ದಾನಿಗಳು ಇವರಿಗೆ ಸರ್ಕಾರದ ಸ್ಕೀಮಲ್ಲಿ ಸಹಾಯ ಮಾಡಿಸಿ, ಜೊತೆಗೆ ಯಾರಾದ್ರೂ ಸಹಾಯ ಮಾಡೋಗಿದ್ರೆ ಮಾಡಿ ಅಂತ ಹೇಳ್ತಾ ಅವರು ಮಾಡಿ ಕೊಟ್ಟಿರುವಂತಹ ಆಟಿಕೆಯನ್ನು ನನ್ನ ಮಗನ ಕೊಟ್ಟೆ ಖುಷಿಯಿಂದ ಆಡ್ತಿದ್ದಾನೆ. ದೇವರು ಅವರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇನ್ನೊಂದಷ್ಟು ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.